ಬೆಳಗಿನ ಶುಭೋದಯ 10 ಗಂಟೆ ಮೇಲೆ ಆಗಿದೆ ಇವಾಗ. ಮೊನ್ನೆಯಿಂದ ನೋಡ್ತಾ ಇದ್ದೀವಿ ರೋಡ್ ಬೆಳಗ್ಗೆ ಸಾಯಂಕಾಲ 10 ವೆಹಿಕಲ್ ಹೋಗುತ್ತೆ. ಸಾರ್ವಜನಿಕರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಸ್ಕೂಲ್ ಮಕ್ಕಳು, ವ್ಯಾನು ಎಲ್ಲ ಹೋಗಿ ಬರುತ್ತೆ. ಸಿದ್ದಿಕ್ ಶಾಹಿ ಸ್ಕೂಲ್ ಆಗಿರ್ಬೋದು, ಬ್ರಾಹ್ಮಣಿ ಸ್ಕೂಲ್ ಆಗಿರ್ಬೋದು, ವೈಷ್ಣವಿ ಸ್ಕೂಲ್ ಆಗಿರ್ಬೋದು, ಎಲ್ಲ ಬೆಳಗ್ಗೆ ಸಾಯಂಕಾಲ ಹೋಗಿ ಬರುವಂತ ಶಾಲಾ ವಾಹನ. ಅದರಿಂದ ಏನು ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ದೇವಮೂಲೆ ಆಗಿರ್ತಕ್ಕಂಥ ಪಿಚುಗುರಿನಲ್ಲಿ ಗ್ರಾಮ ಪಂಚಾಯತಿ, ಈ ಕಡೆ ಹೋಗಿದ್ರೆ ಗಡಿ ಭಾಗ, ಈ ಕಡೆ ಹೋಗಿದ್ರೆ ಮುಳಬಾಗಿಲು ಸೆಂಟ್ರದಲ್ಲಿ ನಾವು ಇದ್ದೀವಿ. ಪಿಚುಗುರಿನಲ್ಲಿ ಸುಮಾರು ವರ್ಷಗಳಾಗಿದೆ. ನಮ್ಮ ಆಲಂಗೂರು ಸೀನನ್ನ ಇದ್ದವಾಗ ಇದು ರೋಡ್ ಹಾಕಿರೋದು, ರೋಡ್ ಸ್ಯಾಂಕ್ಷನ್ ರೋಡ್ ಅವಾಗ ಸ್ಯಾಂಕ್ಷನ್ ಆಗಿರೋದು. ಚಿಕ್ಕ ಮಕ್ಕಳು ನಮ್ಗೆ ಗೊತ್ತಿರೋವಾಗ ಆಲಂಗೂರಿಂದ ಈ ಕಡೆ ತಾಯ್ಲೂರ್ವರೆಗೂ ಮೊದಲು ಬಸ್ಸು ಕೂಡ ಹೋಗ್ತಾ ಇತ್ತು. ಅದರಲ್ಲಿ ಮುಳಬಾಗಿಲು ತಾಲೂಕು ಜನತೆಗೆ ಮತ್ತೆ ಶಾಸಕರಿಗೆ ಮನವಿ ಮಾಡೋದು ಒಂದೇ, ಏನಂದ್ರೆ PW ಇಲಾಖೆಯವರು ಏನ್ ಮಾಡ್ತಾ ಇದಾರೆ ಈ ರೋಡು ಅವ್ರಿಗೆ ಗೊತ್ತಿಲ್ವಾ? ಬೇರೆ ಕಡೆ ಎಲ್ಲ ಆಗ್ತಾ ಇದಾರೆ ರೋಡು. ನಮ್ ರೋಡ್ ಏನಾಗಿದೆ ಎಲ್ಲ ಅಲ್ಲ ಆಗ್ಬಿಟ್ಟಿದೆ. ನೋಡಿ ಗುಂಡಿಗಳೆಲ್ಲ ಹಂಗೆ ನೀವು ನೋಡಿದ್ರಲ್ಲ ಮದುವೆ ಮಿತ್ರರು. ಅದಕ್ಕೆ ನೀವು ದಯವಿಟ್ಟು ಶಾಸಕರಿಗೆ ಮನವಿ ಮಾಡ್ಬೇಕು, ಈ ರೋಡು ಅತಿ ಶೀಘ್ರದಲ್ಲೇ ಸ್ಯಾಂಕ್ಷನ್ ಮಾಡಿ ರೋಡ್ ಮುಕ್ತಾಯ ಮಾಡ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅದು 10 ಮೀಟರ್ ಹಾಕಿದ್ದಾರೆ. ಏನಂತ ನಮ್ಗೆ ಗೊತ್ತಿಲ್ಲ, ಅಲ್ಲಲ್ಲಿ ಒಂದೊಂದು 10 ಮೀಟರ್ ನಿನ್ನೆ ಸಾಯಂಕಾಲ ಈ ಕಡೆ ಬೋಸ ಮಾತ್ರ ಹಾಕಿದ್ದಾರೆ. ಹಸುಗಳಿಗೆ ಬೋಸ ಹಾಕೊಂಡ್ ಬರೋಣ ಅಂತ ಈ ಕಡೆ ಬಂದೆ ಮುಳಬಾಗ್ಲಿಂದ. ಅಲ್ಲಲ್ಲಿ ಪ್ಯಾಚಸ್ ಹಾಕಿ ಬಿಟ್ಬಿಟ್ಟಿದ್ದಾರೆ 10 ಮೀಟರ್. ಮಿಕ್ಕಿದ್ದೆಲ್ಲ ಆಯ್ತು ಸ್ಯಾಂಕ್ಷನ್ ಆಗಿದೆ ಸರ್ ಇದು? ಅದೇನೋ ನಮಗೂ ಗೊತ್ತಿಲ್ಲ.